ಡಿಪಾರ್ಟ್ಮೆಂಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ ನಾವು ಆಲ್ರೆಡಿ. ಯಾಕೆ ಅಂತಂದರೆ ಈಗ ನಾವು ಆಲ್ರೆಡಿ ಒಂದಿಬ್ಬರು 3 ಜನ ಪ್ರೊಡ್ಯೂಸರ್ಸ್ ಇರೋದ್ರಿಂದ ಅದ್ರ ಜೊತೆಗೆ ನಮಗೆ ಕೋಮಲ್ ಸರು ಕೂಡ ಬಹಳಷ್ಟು ವಿಷಯಗಳಲ್ಲಿ ಹೆಲ್ಪ್ ಮಾಡಿರೋದ್ರಿಂದ ವರ್ಕ್ ಫಾಸ್ಟಾಗಿ ಆಗೋದಕ್ಕೆ ಸಹಾಯ ಮಾಡಿದ್ರು. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಕೋಮಲ್ ಸರು ಮತ್ತು ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ಆಕೆ ಸರ್ ಇನಿಷಿಯೇಟಿವ್ ತೊಗೊಂಡು ಅವರು ಒಂದಷ್ಟು ವಿಷಯಗಳನ್ನ ಅವ್ರ ಡಿಪಾರ್ಟ್ಮೆಂಟ್ ಅಂತ ಮಾಡ್ಕೊಂಡ್ಬಿಟ್ವಿ. ಈಗ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಮ್ಮ PR ಜೊತೆ ಮಾತಾಡುವಂಥದ್ದು ಕೆಲವೊಂದು ಅವರು ಡಿವೈಡ್ ಮಾಡಿಕೊಂಡ್ರು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಷಯನ ಡಿವೈಡ್ ಮಾಡಿಕೊಂಡೆ, ನನಗೆ ಗೊತ್ತಿರೋ ಆರ್ಟಿಸ್ಟು ಅಥವಾ ಇನ್ಫ್ಲೂಯೆನ್ಸರ್ಸು ಈ ರೀತಿಯ ಒಂದಷ್ಟು. ಮತ್ತು ಪೇಪರ್ ಮೀಡಿಯಾ, ಪ್ರೆಸ್ ಮೀಡಿಯಾ ಅದೇನು ಡಿಫ್ರೆನ್ಸ್ ಇದೆ ಅದನ್ನು ಆಕೆ ಸರ್ ನೋಡಿಕೊಂಡ್ರು. ಆ ರೀತಿ ಡಿವೈಡ್ ಮಾಡಿಕೊಂಡು ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ವಿ. ಬಟ್ ಏನಂತಂದರೆ ನಾವು 30 ಡೇಸಲ್ಲಿ ಆರಾಮಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದು 15 ಡೇಸಲ್ಲಿ ಕ್ವಿಕ್ಕಾಗಿ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಪಾತ್ರಗಳನ್ನು ಗಮನಿಸ್ತಾ ಹೋದಾಗ ಸ್ವಲ್ಪ ಬೋಲ್ಡ್ ಆಗಿರ್ತಾರೆ, ತುಂಬ ಅದಾಗಿ ಓಪನ್ ಅಪ್ ಆಗಿ ಮಾತಾಡ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಆ ಥರದನ್ನು ನಿಮ್ಮನ್ನು ಪ್ರೊಡಕ್ಟ್ ಮಾಡ್ತಾ ಬಂದಿದೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಪೋಸ್ಟರ್ ಎಲ್ಲ ನೋಡಿದಾಗ ಅದ್ರದ್ದು ತದ್ವಿರುದ್ಧವಾಗಿದೆ ಅದು ಆ್ಯಕ್ಚುಲಿ ಇವಾಗ ನೋಡಿ. ಸೊ ಇದಕ್ಕೆ ಹೇಗೆ ಮೋಲ್ಡ್ ಆದರೆ ಹೇಗೆ ಇದೆಲ್ಲ ಆಯಿತು ಅಂತ ಸರ್? ಇದರಲ್ಲಿ ಒಂದು ಬೇಜಾರು ಇದೆ, ಇನ್ನೊಂದು ಖುಷಿ ಇದೆ. ಮೊದಲನೇ ಬೇಜಾರು, ನಾನು ಈ ರೀತಿ ಮಾಡ್ಬೋದು ಅನ್ನೋದನ್ನು ಯಾರು ಅಕ್ಸೆಪ್ಟ್ ಮಾಡಲಿಲ್ಲ ಅಥವಾ ಯಾರು ನನಗೆ ಕರೆದ ಈ ಆಪರ್ಚುನಿಟಿ ಕೊಟ್ಟಿಲ್ಲ ಅನ್ನೋಂಥದ್ದು ಒಂದು ಬೇಜಾರು. ಖುಷಿ ಏನಂತಂದರೆ ಐ ಆಮ್ ಅ ವರ್ಸಟೈಲ್ ಆ್ಯಕ್ಟರ್ ಅನ್ನೋದು ನನಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತು ಮಾಡಿಸೋದಕ್ಕೆ ನನಗಾಗಲಿಲ್ಲ. ಸೊ ನಮ್ಮ ಪ್ರೊಡಕ್ಷನ್ ಅಂತ ಬಂದಾಗ ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ ಅವರು ವಿ ಟುಕ್ ದಟ್ ಇನಿಷಿಯೇಟಿವ್. ಓಕೆ, ನೀವು ಈ ಪಾತ್ರ ಮಾಡ್ಬೋದು, ಗಿವ್ ಇಟ್ ಎ ಟ್ರೈ. ಆ ಒಂದು ಯೋಚನೆ ನನಗೆ ಬೇರೆ ಯಾರಾದರೂ ಡೈರೆಕ್ಟ್ರು ಕೊಟ್ಟಿದ್ದಿದ್ರೆ ಅಥವಾ ಬೇರೆ ಯಾರಾದರೂ ಒಂದು ಸಿನಿಮಾದವರು ಕೊಟ್ಟಿದ್ದಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಯಾಕಂದರೆ ನನ್ನ ಪ್ರೊಡ್ಯೂಸರ್ ಆಗೋದಕ್ಕಿಂತ ಮುಂಚೆ ನಾನು ಆ್ಯಕ್ಟರ್. ಸೊ ಆ್ಯಕ್ಟರ್ಗೆ ಬೇಕಾಗಿರುವಂಥದ್ದು ನನಗೆ ಎಲ್ಲ ಥರದ ಪಾತ್ರಗಳನ್ನ ಮಾಡಬೇಕು ಅನ್ನೋಂಥ ಆಸೆ ಜೊತೆಗೆ ಸರ್ ಆ ಮೇನ್ ಲೀಡು, ಆ ಒಂದು ಖುಷಿ, ಆ ಒಂದು ಪ್ರಶಂಸೆ ಅಥವಾ ಅದಕ್ಕೆ ಆ ಪಾತ್ರಕ್ಕೆ ಸಿಗುವಂತಹ ಒಂದು ಇಂಪಾರ್ಟೆನ್ಸು ಸಿನಿಮಾ ರಿಲೀಸ್ ಅಂತ ಬಂದಾಗ ಆ ಹೀರೋಯಿನ್ಗಳು ಓಡಾಡೋಂತಹ ರೀತಿಗಳೇನೆಲ್ಲ ಇರುತ್ತಲ್ಲ ಸರ್, ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನನಗೆ ಸಿಕ್ಕಲಿಲ್ಲ. ಸೊ ಆವಾಗ ನನಗೇನು ಅನಿಸ್ತಾ ಇತ್ತು ಅಂತಂದರೆ, ಓಕೆ ಬೋಲ್ಡು, ಗ್ಲಾಮರು ಅಂಥದ್ದೆಲ್ಲನೂ ಆರಾಮಾಗಿ ಬಂತು. ಅದನ್ನು ನಾನು ಮಾಡಲ್ಲ ಅಂತಲೂ ಹೇಳಿಲ್ಲ, ಮಾಡಿದ್ರೆ ತಪ್ಪು ಅಂತಲೂ ಹೇಳಿಲ್ಲ. ನನಗೆ ಬಂದಿದ್ದನ್ನೆಲ್ಲವನ್ನೂ ನಾನು ಆಕ್ಸೆಪ್ಟ್ ಮಾಡಿಕೊಂಡೆ. ಈ ವರ್ಷನ ಒಂದು ಯೋಚನೆ ಮಾಡ್ಬೋದಿತ್ತು ಅನ್ನೋ ಒಂದು ಕೊರಗು ನನ್ನಲ್ಲಿ ಯಾವಾಗಲೂ ಇತ್ತು. ಮೇ ಬಿ ದೇವರೇ ನನಗೆ ಒಬ್ಬರನ್ನ ಕಳಿಸಿ ಓಕೆ ನೀವು ಇದನ್ನು ಮಾಡ್ಬೋದು ಅಂತ ಅಂದ್ಕೊಂಡ್ರು ಅಂತ ಕಾಣಿಸುತ್ತೆ. ಸೊ ಮೇ ಬಿ ಐ ವಿಲ್ ಬಿ ರೆಪ್ರೆಸೆಂಟೆಡ್ ಲೈಕ್ ದಿಸ್ ಫ್ರಮ್ ನೌ ಆನ್ ಅಂತ ಅನಿಸುತ್ತೆ. ಡಿಪಾರ್ಟ್ಮೆಂಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ ನಾವು ಆಲ್ರೆಡಿ. ಯಾಕೆ ಅಂತಂದರೆ ಈಗ ನಾವು ಆಲ್ರೆಡಿ ಒಂದಿಬ್ಬರು 3 ಜನ ಪ್ರೊಡ್ಯೂಸರ್ಸ್ ಇರೋದ್ರಿಂದ ಅದ್ರ ಜೊತೆಗೆ ನಮಗೆ ಕೋಮಲ್ ಸರು ಕೂಡ ಬಹಳಷ್ಟು ವಿಷಯಗಳಲ್ಲಿ ಹೆಲ್ಪ್ ಮಾಡಿರೋದ್ರಿಂದ ವರ್ಕ್ ಫಾಸ್ಟಾಗಿ ಆಗೋದಕ್ಕೆ ಸಹಾಯ ಮಾಡಿದ್ರು. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಕೋಮಲ್ ಸರು ಮತ್ತು ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ಆಕೆ ಸರ್ ಇನಿಷಿಯೇಟಿವ್ ತೊಗೊಂಡು ಅವರು ಒಂದಷ್ಟು ವಿಷಯಗಳನ್ನ ಅವ್ರ ಡಿಪಾರ್ಟ್ಮೆಂಟ್ ಅಂತ ಮಾಡ್ಕೊಂಡ್ಬಿಟ್ವಿ. ಈಗ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಮ್ಮ PR ಜೊತೆ